ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಒಂದು ಮುನಿಸಿನಿಂದ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ನಿನ್ನೆ ಇಂಡಿಯಲ್ಲಿ ಹಿತೈಷಿಗಳ ಬೆಂಬಲಿಗರ ಕಾರ್ಯಕರ್ತರ ಸಭೆಯನ್ನು ನಡೆಸಿ ರಾಜೀನಾಮೆ ಪತ್ರವನ್ನು ವಾಪಸ್ ತಗೋತೀನಿ ಅನ್ನೋ ಒಂದು ಘೋಷಣೆ ಮಾಡಿದ್ರು. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಮಾತನಾಡಲು ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟಿದ್ರಿ, ವಾಪಸ್ ತಗೊಂಡ್ರಿ, ಏನು ಹೇಳ್ತೀರಿ? ನಾನು ನೀವು ಹೇಳಿದ ಹಾಗೆ ನಿನ್ನೆ ಇಂಡಿ ನಗರದಲ್ಲಿ ನಮ್ಮ ಭಾಗದ ಜನರ, ಕಾರ್ಯಕರ್ತರ, ಹಿತೈಷಿಗಳ, ಹಿರಿಯರ ಸಭೆಯಲ್ಲಿ ಅವರೆಲ್ಲರ ಭಾವನಾತ್ಮಕವಾದಂಥ ಒಂದು ಬೇಡಿಕೆಗೆ ಸ್ಪಂದಿಸಿ ನಾನು ಒಂದು ನಿರ್ಣಯವನ್ನು ಮಾಡಿನು. ಅದ್ರ ಜೊತೆಗೆ ನಾನು ರಾಜೀನಾಮೆ ಸಲ್ಲಿಸಿದ ದಿನ ಬಂದಾಣ 3 ಗಂಟೆಗೆ ನಾನು ಸಲ್ಲಿಸಿದ್ದೆ. 7 ಗಂಟೆಗೆ ನಮ್ಮ ಮನೆಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮನೆಗೆ ಬಂದು 2 ಗಂಟೆಗಳವರೆಗೆ ಆದ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ನನ್ನ ಜೊತೆಗೆ ಅವರು ಮಾತನಾಡಿದ್ದಾರೆ. ನಾನು ಅದಕ್ಕಾಗಿ ಅವರೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಅದಾದ ನಂತರ 6-7 ಜನ ಸಚಿವರುಗಳು, 27-28 ಜನ ಶಾಸಕರುಗಳು, ಮಠಾಧೀಶರುಗಳು, ನನ್ನ ಹಿತೈಷಿಗಳು, ವಿಚಾರವಾದಿಗಳು, ಸಾಹಿತಿಗಳು ಅನೇಕ ಜನ ನನಗೆ ಇಲ್ಲ ನಿಮ್ಮ ಡಿಸಿಷನನ್ನು ರೀಕನ್ಸಿಡ್ರೇಷನ್ ಮಾಡಿರಿ ಅಂತ ಹೇಳಿದರು. ಸೊ ಇವೆಲ್ಲರನ್ನ ಗಮನಿಸಿ ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗನಾಗಿ ನಾನು ಸಹಿತ ಸೂಕ್ಷ್ಮವಾಗಿ ಇವರು ನನಗೆ ಮಾತು ಕೊಟ್ಟಿದ್ದರು, ಅದನ್ನು ಯಾಕೆ ಈಡೇರಿಸಲಿಲ್ಲ ಅಂತಕ್ಕಂಥ ಒಂದು ಎಮೋಷ್ನಲ್ ಆಗಿ ನಾನು ಅದನ್ನು ಮಾಡಿದ್ದೆ. ಆದರೆ ಇವರೆಲ್ಲರ ಭಾವನೆಗಳಿಗೆ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಗೌರವ ಕೊಡುವ ರೀತಿಯಲ್ಲಿ ನಾನು ನಿನ್ನೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವ್ರಿಗೊಂದು ಮಾತು ಹೇಳಿದ್ದೀನಿ, ನಾನು ಇಡೀ ಜೀವನದೊಳಗೆ ಇನ್ಯಾವುದೇ ಕಾಲಕ್ಕೂ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಯಾರ ಹತ್ರನೂ ಬರೋದಿಲ್ಲ ಅಂತಕ್ಕಂಥ ಒಂದು ಭಾಳ ಸ್ಪಷ್ಟವಾದಂಥ ಮಾತು ಹೇಳಿದ್ದೀನಿ. ಎಲ್ಲಿಯವರೆಗೆ ನಮ್ಮ ಭಾಗದ ಜನರು ನನಗೆ ಅವಕಾಶ ಕೊಟ್ಟಿರ್ತಾರೆ, ಸಾರ್ವಜನಿಕ ಬದುಕಿನಲ್ಲಿರ್ತೀನಿ, ಜನರ ಸೇವೆಯನ್ನು ಮಾಡ್ತೀನೋ, ಆದರೆ ಯಾವ ಕಾಲಕ್ಕೂ ಯಾವುದೇ ಸ್ಥಾನಮಾನಗಳ ಬಗ್ಗೆ ಅಪೇಕ್ಷೆ ನಾನು ಪಡೋದಿಲ್ಲ ಅಂತಕ್ಕಂಥ ಭಾಳ ಒಂದು ಸ್ಪಷ್ಟ ನಿರ್ಣಯವನ್ನು ನಿನ್ನೆ ನಾನು ಮಾಡಿದ್ದೀನಿ. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅದಕ್ಕಿಂತ ದೊಡ್ಡ ಒಂದು ನೋವಿಲ್ಲ. ಆ ಸ್ಥಾನಮಾನಕ್ಕೆ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಇದೆ ಅನ್ನೋ ಮಾತು ಹೇಳಿದ್ರಿ. ನಾನು ನಿಜವಾಗಿಯೂ ಸಹಿತ ನನಗೆ ಅವರು ಮಾತು ಕೊಟ್ಟು ಯಾಕೆ ಈಡೇರಿಸಿಲ್ಲ ಅಂತಕ್ಕಂಥ ಒಂದೇ ಒಂದು ಎಮೋಷ್ನಲಿ ಆಗಿ ನಾನು ಆ ಡಿಸಿಷನನ್ನು ಮಾಡಿದೆ. ಆದರೆ ಅವ್ರು ನನ್ನ ಮನೆಗೆ ಬಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಏನು ಪ್ರಧಾನ ಕಾರ್ಯದರ್ಶಿಗಳಾದ ಸುರ್ಜೇವಾಲಾ ಅವರು ನನ್ನ ಮನೆಗೆ ಬಂದು ಭಾಳ 2 ಗಂಟೆಗಳವರೆಗೆ ಏನಾಯಿತು ಏನಿಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಅವ್ರನ್ನ ಭಾಳ ಶಾಂತಿಯಿಂದ, ಸಹನೆಯಿಂದ ಅವ್ರ ಮಾತುಗಳನ್ನು ಕೇಳಿದ್ದೀನಿ. ನಾವು ಅವರೆಲ್ಲ 40 ವರ್ಷಗಳಿಂದ ಕಾಂಗ್ರೆಸ್ನಾಗಿದ್ದವರು, ಯೂತ್ ಕಾಂಗ್ರೆಸ್ನಿಂದ ಬಂದವರು. ಸೊ ನನಗೆ ಆ ಎಲ್ಲರ ಆಶಯದಿಂದ ಮತ್ತು ಮುಖ್ಯಮಂತ್ರಿಗಳು ಸಹಿತ ನನ್ನ ಜೊತೆಗೆ ಮಾತನಾಡಿದ್ದಾರೆ. ಮತ್ತು ಅನೇಕ ಸಚಿವರುಗಳು ಇವತ್ತು ಸೌದಿ ಅಂತವರು ಎಲ್ಲ ನಮ್ಮ ಮನೆಗೆ ಬಂದಿಲ್ಲ, ಬೇಕಾದ್ರೆ ನಾನೇ ರಿಸೈನ್ ಮಾಡ್ತೀನಿ, ನೀವು ಆಗ್ರಿ, ಇಲ್ಲ ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನಿಮ್ಮ ಜನರ ಅಪೇಕ್ಷೆ ಇರ್ತದೆ, ಅಂಥವೆಲ್ಲ ಬೇಡ, ಆದರೆ ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಮಾಗಡಿ ಬಾಲಕೃಷ್ಣ ಅಂದರೆ ಭಾಳ ಜನ ಬಂದಿದ್ರು. ಬಟ್ ನಾನು ಎಲ್ಲರಿಗೆ ಹೇಳೋದು ಒಂದೇ, ನಿಮಗೆಲ್ಲ ದೇವರು ಅವಕಾಶ ಕೊಟ್ಟಿದ್ದಾನೆ, ನಿಮ್ಮ ಮುಖಾಂತರ ರಾಜ್ಯಕ್ಕೆ ಒಳ್ಳೇದಾಗಲಿ, ನಾವೆಲ್ಲರೂ ಕೂಡಿನೇ ಇರೋಣ ಅಂತೇಳಿನು. ಅವರೆಲ್ಲರ ಒತ್ತಾಯವನ್ನು, ಅವರೆಲ್ಲರ ಸಲಹೆಗಳನ್ನು ಮತ್ತು ನಮ್ಮ ಜನರ ಅಪೇಕ್ಷೆಯನ್ನು ಈಡೇರಿಸೋಗೋಸ್ಕರ ನಾನು ನಿನ್ನೆ ಒಂದು ತೀರ್ಮಾನ ಮಾಡಿದ್ದೀನಿ. ಆದರೆ ಒಂದು ರಾಜಕಾರಣದಾಗ ಒಂದೇ ನಂದು ಪಕ್ಷದ ನಾಯಕರಲ್ಲಿ ಮನವಿ, ನೀವು ಯಾರಿಗಾದರೂ ಮಾತು ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತು ಕೊಟ್ರಿ ಅಂದ್ರೆ ಉಳಿಸ್ಕೋರಿ, ಇಲ್ಲಾಂದ್ರೆ ಮಾತು ಕೊಡ್ಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತು ಅಂತ ಹೇಳ್ತೀನಿ ನಾನು. ನಿಮ್ಮ ರಾಜೀನಾಮೆ ವಿಚಾರವಾಗಿ CM ಅವರು ಮತ್ತು KPCC ಅಧ್ಯಕ್ಷರವರು ಏನಾದರೂ ಕಾಲ್ ಮಾಡಿ ನಿಮಗೆ ಮನವೊಲಿಸೋ ಕೆಲಸ ಮಾಡಿದ್ರ? ಮಾನ್ಯ ಮುಖ್ಯಮಂತ್ರಿಗಳು ಭಾಳ ನನಗೂ ಕೆಲವು ಸಲ ಅವಕಾಶ ಸಿಕ್ಕಿಲ್ಲ, ಸಹಕರಿಸಿ ನೀವು ಆ ರೀತಿ ಸಹಕರಿಸಿ ಅಂತ ಹೇಳಿದ್ದಾರೆ. ನಿನ್ನೆ ನನ್ನ ರಿಸೈನ್ ವಿಡ್ರಾಲ್ ಮಾಡ್ಕೊಂಡು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ನನ್ನ ಜೊತೆಗೆ ಮಾತಾಡಿದ್ರು. ಇಲ್ಲ, ನಿಮ್ಮದೆಲ್ಲ ಫೈನಲ್ ಸ್ಟೇಜ್ ತನಕ ಇತ್ತು, ಕೊನೆಗೆ ಈ ರೀತಿ ಆಗಿದೆ, ತಾವೆಲ್ಲ ಸಹಕರಿಸ್ರಿ, ನಾವೆಲ್ಲರೂ ಕಾಂಗ್ರೆಸ್ನಿಂದ ಬಂದವರು ಬಾಲ್ಯದ ದಿನಗಳಿಂದ, ನೀವು ಅದನ್ನು ಸಹಕರಿಸ್ರಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳಿದ್ದೀನಿ. ನೀವು ಒಂದು ಮಾತನ್ನು ಹೇಳಿದಿರಿ, 2023 ವಿಧಾನಸಭಾ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು. ಆ ಮಾತು ಕೊಂಡು ಮುಂದೆ ಯಾರ್ಯಾರಿದ್ರು, ಏನೆಲ್ಲ ಮಾತುಕತೆ ಆಗಿತ್ತು? ನಾನು 2023 ಚುನಾವಣೆ ಪೂರ್ವದೊಳಗೆ ಆಗಿನ 3 ಜನ ಶಾಸಕರಿದ್ದೀವಿ. ನಮ್ಗೆ ಕರೆದಿದ್ರು ಕಾಂಪ್ಲಿಕೇಟೆಡ್ ಡಿಸ್ಟ್ರಿಕ್ಸ್ ಬಿಜಾಪುರ, ರಾಯಚೂರು, ಕೋಲಾರ. ಸೊ ನಮಗೆ ಒಬ್ಬೊಬ್ರಿಗೆ 1 to 1 ಮೀಟಿಂಗ್ ಮಾಡಿದರು, ನಮ್ಮೆಲ್ಲರೂ ಕೂಡಿಸಿಲ್ಲ. ನಮ್ಮ ಭಾವನೆಗಳನ್ನು ಅವ್ರು ತಿಳ್ಕೊಂಡ್ರು. ನನಗೆ ಸುರ್ಜೇವಾಲಾ ಅವರು 1 to 1 ಮೀಟಿಂಗ್ ಮಾಡೋದಾಗ, ಆ ಮೀಟಿಂಗ್ನಾಗ ಸಿದ್ದರಾಮಯ್ಯನವರು ಇದ್ದರು, DK ಶಿವಕುಮಾರ್ ಅವರು ಇದ್ದರು. ಬಟ್ ಸುರ್ಜೇವಾಲಾ ಅವರು ನನ್ನ ಜೊತೆಗೆ 1 to 1 ಮೀಟಿಂಗ್ ಮಾಡಿ
ಇಲ್ಲ ಅವರಿಬ್ಬರಿಗೆ ಅವಕಾಶ ಕೊಟ್ಟಿದ್ದೀವಿ, ಈ ಸಲ ಸರ್ಕಾರ ಬಂದರೆ ನಿಮಗೂ ಕೊಡ್ತೀವಿ, ಬಟ್ 3 ಮಂದಿಗೆ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತ ಹೇಳಿದರು. ಆಯ್ತು, ನಾನು ಆ ಮಾತಿಗೆ ಒಪ್ಪಿಕೊಂಡು ಸರ್ಕಾರ ಹೊಸದಾಗಿ ರಚನೆ ಆದಾಕ್ರೆ ಅವರಿಬ್ಬರಿಗೆ ಮಂತ್ರಿಗಳನ್ನಾಗಿ ಮಾಡಿದ್ರು, ಎಂ ಬಿ ಪಾಲ್ರಿಗೆ, ಶಿವಾನಂದ ಪಾಲ್ರಿಗೆ. ನನಗೆ ಈ ಸಲ ಅವಕಾಶ ಸಿಗ್ತದೆ, ಮಾತು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾನು ಕೇಳಿದೆ. ಅದ್ರ ಕೊನೆಗೆ ಅವ್ರ ಮಾತು ಲಾಸ್ಟ್ ತನೂ ಅದನ್ನು ತಂದಿದ್ರು. ಅವರು ಕೊನೆಗೆ ಏನಾಯ್ತು ಅನ್ನೋದನ್ನು ಅವ್ರು ನನಗೆ ಹೇಳಿದ್ದಾರೆ, ನಾನು ಅದನ್ನು ಒಪ್ಪಿಕೊಂಡಿದ್ದೀನಿ. ಏನು ಮಾಡ್ತಾರೆ ಅನಿವಾರ್ಯ, ಇವೆಲ್ಲ ಕೆಲವು ಪಕ್ಷದೊಳಗೆ ಯಾರಾದರೂ ಒಬ್ಬರು ಸಕ್ಕರಿಸ್ಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ. ನಾನು ಅದಕ್ಕಾಗಿ ಒಪ್ಕೊಂಡಿದ್ದೀನಿ. ನಾನು ಅದನ್ನು ರಾಜಕಾರಣದಾಗ ಗಾಂಧೀಜಿಯವ್ರನ್ನ ಈ ದೇಶದಾಗ ಯಾಕೆ ಗೌರವಿಸ್ತಾರೆ? ಆಮೇಲೆ ನಮ್ಮ ಸೋನಿಯಾ ಗಾಂಧಿಯವರೇ ಪ್ರಧಾನಮಂತ್ರಿ ಸ್ಥಾನದ ಮನೆಯವರೆಗೆ ಬಂದಿದ್ದರು ಸಹಿತ ನಯವಾಗಿ ತಿರಸ್ಕರಿಸಿ ಒಬ್ಬ ಆರ್ಥಿಕ ತಜ್ಞನಾಗಿ ಪ್ರಧಾನಮಂತ್ರಿಯಾಗಿ ಮಾಡಿದರು. ಸೊ ಅಂಥ ಅನೇಕ ಉದಾಹರಣೆಗಳದಾವೆ ಈ ರಾಜ್ಯದಲ್ಲಿ. ಶಾಸಕರ ಸ್ಥಾನ ತ್ಯಾಗ ಮಾಡಿದವರು ಅದಾರ, ಸಚಿವ ಸ್ಥಾನ ತ್ಯಾಗ ಮಾಡಿದವರು ಅದಾರ, ಮುಖ್ಯಮಂತ್ರಿಗಳು ಇವತ್ತು ತ್ಯಾಗ ಮಾಡಿದವರು ಅದಾರ. ಸಿದ್ದರಾಮಯ್ಯನವರೇ ಅವಕಾಶ ಮಾಡಿಕೊಟ್ರಲ್ಲ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಸೊ ಅದಕ್ಕಾಗಿ ಇಂಥ ಸಂದರ್ಭಗಳು ರಾಜಕಾರಣದಾಗ ಇವೆಲ್ಲ ಇಂಥ ಸನ್ನಿವೇಶಗಳು, ಇಂಥ ಸಂದರ್ಭಗಳು ಬರ್ತಾವೆ. ನಾವೆಲ್ಲ ಸೂಕ್ಷ್ಮತೆಯಿಂದ, ತಾಳ್ಮೆಯಿಂದ, ಸಹನೆಯಿಂದನೇ ಇವೆಲ್ಲ ವ್ಯವಹರಿಸಬೇಕಾಗ್ತವೆ. ನಾಡಗೌಡರತ್ತು ನೀವಾತು ಒಂದು ಆರೋಪ ಮಾಡಿದಿರಿ ವಿಜಯಪುರ ಜಿಲ್ಲೆ ನಾಯಕರ ಬಗ್ಗೆ. ಆದರೆ ಕಾಂಗ್ರೆಸ್ನಲ್ಲಿ ಕೂಡ ಒಡೆದ ಮನೆ ಆಯ್ತಾ? ಮನೆ ಒಂದು 3 ಬಾಗಿಲಾಯ್ತಾ ಜಿಲ್ಲೆಯ ವಿಚಾರವಾಗಿ? ಮನೆ ಒಂದೇ ಇದೆ, ಬಾಗಿಲು 3 ಏನಿಲ್ಲ. ಅದರ ಅಭಿಪ್ರಾಯ ಭೇದಗಳು ಅದಾವೆ. ಅದೇನು ಈಗಿನಿಂದ ಇಲ್ಲ, ಭಾಳ ಮೊದಲಿನಿಂದ ಸಹಿತ ನಮ್ಮಲ್ಲಿ ವ್ಯತ್ಯಾಸಗಳದಾವೆ. ಭಾಳ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕತ್ವರಿಗೆ ನಾವೆಲ್ಲರೂ ಗಮನಕ್ಕೆ ತಂದಿದ್ದೀವಿ. ಈ ವ್ಯತ್ಯಾಸಗಳನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿರಿ ಅಂತ ಭಾಳ ಸಂದರ್ಭ ಹೇಳಿದ್ದೀವಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಒಂದು 3-4 ಜಿಲ್ಲೆಗಳು ಕರ್ನಾಟಕದಲ್ಲಿ ಇಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಸೊ ಪಕ್ಷ ಮುಂದಿನ ದಿನಮಾನದಲ್ಲಿ ಆದರೂ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಹೇಳ್ತೀನಿ. ಇಲ್ಲಿಕಂದ್ರೆ ಏನಾಗಿಬಿಡ್ತದಂದರೆ, ನಾವಿಷ್ಟು ಎಲ್ಲರೂ ಅಭಿಪ್ರಾಯ ಭೇದಗಳನ್ನು ಇಟ್ಕೊಂಡು ಪಕ್ಷ ಕಟ್ಟುವುದು ಭಾಳ ಕಷ್ಟ ಆಗ್ತದೆ. ಸೊ ಮುಂದಿನ ದಿನಮಾನದಾಗ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ವಾರ್ ಡಿಕ್ಲೇರ್ ಅಂತಲೇ ಎಂ ಬಿ ಪಾಲ್ರ ಕುರಿತು ಮಾತಾಡಿದ್ರಿ, ಅವರೇ ತಪ್ಪಿಸಿದ್ದಂತ ಆರೋಪ ಮಾಡಿದ್ರಿ, ನೀವು ಮತ್ತು ನಾಡಗೌಡರು ಮಾಡಿದ್ರಿ. ಇದಕ್ಕೇನು ಹೇಳ್ತೀರಿ? ಅದು ಈಗ ಸೂಕ್ತ ಕಾಲಲ್ಲ, ಸಂದರ್ಭ ಬಂದಾಗ ನಾನು ಮಾತಾಡ್ತೀನಿ. ಇದು ಏನು ಶಾಸಕ ಯಶವಂತಗೌಡ ಪಾಟೀಲ್ ಅವ್ರ ಮಾತು. ವರಿಷ್ಠರ, ಬೆಂಬಲಿಗರ, ಕಾರ್ಯಕರ್ತರ ಮನವಿ ಮೇರೆಗೆ ನಾನು ರಾಜೀನಾಮೆ ವಾಪಸ್ ಪತ್ರ ನೀಡಿದ್ದೇನೆ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಕೊನೆವರೆಗೂ, ನಾನು ಕಾಂಗ್ರೆಸ್ ಹುರಿಯಾಳು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.